ದುಡ್ಡು ಹುಷಾರ ಮಾತಾಡು. ಆನೆ ತುಳಿತಿ ಇದಾಗಿರೋದು ಅಂತ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಪರಿಹಾರ ಕೊಡ್ತೀಯ ನೀನು? ಏನ್ ನಿಮ್ಮ ಅಪ್ಪನ ಮನೆಯದು ಕೊಡ್ತೀಯ ನೀನು? ಏನಪ್ಪ DF ಬರ ನೀನೇನ್ ಮಾತಾಡ್ತೀಯ? ನೀನ್ ಬೆಳಗ್ಗೆ ನೀನೇನ್ ಮಾತಾಡ್ತೀಯ? ಬೆಳಗ್ಗೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಹೋಗ್ಬೇಕು ಸರ್, ಅದಾದ್ಮೇಲೆ ನಾವು ಪರಿಹಾರ ಕೊಡ್ಬೇಕು. ನಿಮ್ ತಾಯಿಗೆ ಏನಾರ ಆಗಿದ್ರೆ ಬಿಡ್ತಿದ್ದೇನೆ ನೀನು? ನೀನು ಅಧಿಕಾರ ಇದೆ ಅಂತ ದರ್ಪ ಮಾಡಿದ್ರೆ ಪಬ್ಲಿಕ್ ಎಗನೆಸ್ಟ್ ಆದ್ರೆ ಯಾರು ಇಲ್ಲ. ಬೆಳಗ್ಗೆ ಮಾಡಿದ್ದಾರೆ ಸರ್, ಯಾರ್ಯಾರ ಹೆಸರು ನಮಗೆ ನೆನಪಿದೆ ಹಿಂಗ್ರಿ ಬರ್ಕತ್ತೀರ ನೀವು ಹೆಸರು? ಇದು ಪ್ರಜಾಪ್ರಭುತ್ವ ರೀ. ನಾವು ಬರ್ತೀವಿ, ನಡೀರಿ ಹೋಗೋಣ. ಹೆಸರು ಬರ್ಕೊಂಡ್ಬಿಟ್ಟು ನೀವು ಮಾಡೋದಲ್ಲ ಸರ್, ಪ್ರಜಾಪ್ರಭುತ್ವ ಯಾವ್ದು ಮಾಡಿದ್ವಿ ಬಿಡಿ. ಪಂಚನಾಮ ಮಾಡೋದಕ್ಕೆ ಆನೆ ತುಳಿದುಕೊಳ್ಳೋದಾಗಿರೋದು. ಏನಪ್ಪ DF ಬರ ನೀನೇನ್ ಮಾತಾಡ್ತೀಯ? ನೀನ್ ಬೆಳಗ್ಗೆ ನೀನೇನ್ ಮಾತಾಡ್ತೀಯ? ಬೆಳಗ್ಗೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಹೋಗ್ಬೇಕು ಸರ್, ಅದಾದ್ಮೇಲೆ ನಾವು ಪರಿಹಾರ ಕೊಡ್ಬೇಕು. ನಿಮ್ ತಾಯಿಗೆ ಏನಾರ ಆಗಿದ್ರೆ ಬಿಡ್ತಿದ್ದೇನೆ ನೀನು? ಇದು ಗೊತ್ತಿಲ್ವಾ? ಆನೆ ತುಳಿತಿ ಇದಾಗಿರೋದು ಅಂತ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಪರಿಹಾರ ಕೊಡ್ತೀಯ ನೀನು? ಏನ್ ನಿಮ್ಮ ಅಪ್ಪನ ಮನೆಯದು ಕೊಡ್ತೀಯ ನೀನು? ಸರ್ಕಾರದ ಕೊಡೋದು ದುಡ್ಡು. ಹುಷಾರ ಮಾತಾಡು. ನಾನು ಬೆಳಗ್ಗೆಯಿಂದ ತಡ್ಕೊಂಡಿದ್ದೆ, ಹೇಳ್ತಾ ಇದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಅಂದ್ರೆ, ಸರ್ ನಾನು ಹಾಸನಲ್ಲಿದ್ದೀನಿ ಸರ್, ಹಾಸನಲ್ಲಿದ್ದೀನಿ ಸರ್, ನಾನು ಇನ್ನೂ ಸಾವು ಅಂತ ಗೊತ್ತಿಲ್ಲ, ಇಲ್ಲ ಸಾವು ಅಂತ ಗೊತ್ತಿಲ್ಲ, ಅದು ಆನೆದು ಅಂತ ಗೊತ್ತಿಲ್ಲ, ನಾನು ಅದು ಪೋಸ್ಟ್ ಮಾರ್ಟಮ್ ಮಾಡ್ಬೇಕು. ಆಯ್ತು, ತಗೊಂಡೋಗಿ ಮಾಡ್ಸು, ನೀನು ತಗೊಂಡೋಗಿ ಮಾಡ್ಸ, ನೋಡ್ತೀನಿ. ಆಂಬುಲೆನ್ಸ್ ತಂದ್ಬಿಟ್ಟಿದ್ರಿ, ಪೋಸ್ಟ್ ಮಾರ್ಟಮ್ ತಗೊಂಡೋಗ್ತೀನಿ. ಆಂಬುಲೆನ್ಸ್ ಬೆಳಿಗ್ಗೆ ಬಂದಾಗಿತ್ತು ಸರ್, 9 ಗಂಟೆಗೆ ಬಂದಾಗೋಯ್ತು. ಸಮನ್ವಯತೆಯಿಂದ ಸಾವುದಾನದಿಂದ ಆದ್ರೆ ಎಲ್ಲಾ ಕೆಲಸನೂ ಆಗುತ್ತೆ. ನೀನು ಅಧಿಕಾರ ಇದೆ ಅಂತ ದರ್ಪ ಮಾಡಿದ್ರೆ ಪಬ್ಲಿಕ್ ಎಗನೆಸ್ಟ್ ಆದ್ರೆ ಯಾರು ಇಲ್ಲ. ಏನೋ ಪಬ್ಲಿಕ್ ಇಸ್ ಸುಪ್ರೀಂ, ನಿಮ್ ಗಮನದಲ್ಲಿರ್ಲಿ. ಬೆಳಿಗ್ಗೆ ಗುದ್ದವ್ರು ಅವ್ರಿಗೆ ಏನ್ ಮಾಡಕ್ ನಿನಗೆ 4 ಗೋಡೆ ಮಧ್ಯೆ ನೀನು ಅಧಿಕಾರ ಮಾಡ್ತೀಯ, ನಾವು ಪಬ್ಲಿಕ್ ಅಲ್ಲಿ ಅಧಿಕಾರ ಮಾಡ್ತೀವಿ, ಗೊತ್ತಿರ್ಲಿ. ಗೊತ್ತಾಯ್ತಾ? ನೀನೇನ್ ಹೇಳ್ದೆ ಬೆಳಗ್ಗೆ? ಏನ್ರಿ ಹೇಳಿದ್ರೆ? ಪೋಸ್ಟ್ ಮಾರ್ಟಮ್ ಮಾಡ್ಲಿ ಆಮೇಲೆ ನೋಡೋಣ ಅಂತ ಹೇಳ್ದ? ನನಗೆ ಹೇಳಿರೋದ್ ನೀನು. ನಾನು ಫಸ್ಟ್ ಹೋಗಿ ಸಮಾಧಾನ ಮಾಡಿ, ಪಬ್ಲಿಕ್ ಸಮಾಧಾನ ಮಾಡಿ. ಪೊಲೀಸ್ನರು ಇದಾರೆ ಪಾಪ, ಅವ್ರದ್ದೇನ್ರಿ ಇರುತ್ತೆ ಪೊಲೀಸ್ ಇಲಾಖೆದು, ನೀವು ಹೋಗಿ ಸಮಾಧಾನ ಮಾಡಿ ಅಂತ ಹೇಳಿಲ್ಲ ನಾನು? ಹಾಸನಲ್ಲಿ ಇದೀನಿ ಅಂತ ಹೇಳ್ತೀರಾ, ನಾನು ACF ಕಳಿಸಿದೀನಿ, ACF ನೋಡ್ತಾರೆ ಅಂತ ಹೇಳ್ತೀರಾ. ACF ಕಳಿಸಿದ್ರೆ ಆಗುತ್ತಾ? ನೀನ್ ನೋಡು, ನನ್ನ ಹತ್ರ ನೇರವಾಗಿ ಮಾತಾಡಿರೋದು, ನಾನು ಸುಳ್ಳು ಹೇಳೋದಕ್ಕೆ ನನಗೇನು ಇದಾಗಿಲ್ಲ. ನಾನು ಫೋನ್ ಮಾಡಲಿಲ್ಲ ಅಂದ್ರೆ ನೀವು ಬರ್ತಿದ್ರಾ? ಬರ್ತಿದ್ರೇನ್ರಿ? ನನಗೇನೋ ಮೀಟಿಂಗ್ ಇದೆ ಅಂತ ಹೇಳ್ತಾರೆ ನೋಡ್ರಿ. ಒಂದು ಸಾವಿಲ್ಲ ಆಗಿದೆ, ಇವ್ರಿಗೆ ಮೀಟಿಂಗ್ ಇದೆ ಅಂತೆ. ನೋಡಿ ನೋಡ್ರಪ್ಪ, ಮೀಟಿಂಗ್ ಇಂಪಾರ್ಟೆಂಟ್ ಏನಪ್ಪಾ? ನಿನ್ ಮೀಟಿಂಗ್ ಇದೆ, ನಿನಗೆ ರಾತ್ರಿ ಒಂದು ಕೆಲಸ ಮಾಡು, ಇಲ್ಲಿ ಇದು ನೋಡ್ಕೊಂಡು ನೀನೇ ಇಲ್ಲಿರು. ಆನೆ ಬಂದ್ರೆ ನೀನೇ ಪ್ರಸಾದ ತಗೊಳುವಂತೆ. ಬೆಲೆ ಕೊಟ್ಟು ನಿಂತಿದ್ದಾರೆ ನೋಡಿ, ಯಾರು ಒಬ್ರು ಮಾತಾಡ್ತಿಲ್ಲ. ಅವ್ರಿಗೆ ಬೆಲೆ ಕೊಡೋದು ಎಷ್ಟು ಜನ ಸುಮ್ಮನೆ ನಿಂತಾರೆ ನೋಡಿ. ಆಯ್ತು, ನಾನು ಬಿಟ್ಟು ಹೋಗ್ತೀನಿ. ಅನುಭವಿಸ್ತೀರಾ ನೀವು? ಅನುಭವಿಸ್ತೀರೇನ್ರಿ? ಏನಾಗ್ತೀರಾ? ಕೇಸ್ ಹಾಕ್ತೀರಾ? ಏನ್ ಕೇಸ್ ಹಾಕ್ತೀರಾ? ಏನಾಗ್ತೀರಾ ಕೇಸ್ನ? ನಿಮ್ಮ ವೈಯಕ್ತಿಕವಾಗಿ ಏನಾದ್ರು ಬಂದಿದ್ದಾರೆ ಅವರು? ಪಬ್ಲಿಕ್ ಅಲ್ಲಿ ಇದಾಗಿರುತ್ತೆ, ದೊಂಬಿ ಕೇಸು, ಏನೂ ಆಗೋದಿಲ್ಲ. ನಿಮ್ ಸರ್ಟಿಫಿಕೇಟ್ ಬಿಚ್ಚುತ್ತಾರೆ, ಗೊತ್ತಿರ್ಲಿ. ಪಬ್ಲಿಕ್ ಇಸ್ ಸುಪ್ರೀಂ. ಯಾವ ಕೋಡು ಇರಲ್ಲ ಅದರಲ್ಲಿ, ಯಾವ ಮಿನಿಸ್ಟರ್ ಇರಲ್ಲ, ಯಾವ ಚೀಫ್ ಮಿನಿಸ್ಟರ್ ಇರಲ್ಲ, ಪ್ರೈಮ್ ಮಿನಿಸ್ಟರ್ ಇರಲ್ಲ, ಯಾವ ಅಧಿಕಾರಿನೂ ಇರಲ್ಲ. ಫಸ್ಟ್ ಬಂದು ಸಮನ್ವಯದಿಂದ ಇಲ್ಲಿ ನಿಂತ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ಕಲ್ತ್ಕೋಬೇಕು. ಅದು ಬಿಟ್ಬಿಟ್ಟು ಅಧಿಕಾರ ಇದೆ ಅಂತ ದರ್ಪ ಮಾಡಬೇಡಿ. ಕಾಲಚಕ್ರ ನಿಮ್ಮ ದರ್ಪ ನಿಮ್ 4 ಗೋಡೆ ಮಧ್ಯೆ ಇರುತ್ತೆ, ಅದು ಫೀಲ್ಡಿಗೆ ಬರಲೇಬೇಕು, ಅವಾಗ ಪಬ್ಲಿಕ್ ತೋರಿಸ್ತಾರೆ. ಗೊತ್ತಾಯ್ತಾ? ಹೇಳಿ, ಇವಾಗ ಏನ್ ಮಾಡ್ತೀರಾ ನೀವು ನೆಕ್ಸ್ಟ್? ಈಗ ಯಾವತ್ತು ಮೀಟಿಂಗ್ ಮಾಡ್ತೀರಾ? ಯಾವತ್ತು ಮಂತ್ರಿಗಳು ಕರೆಸ್ತೀರಾ? ಏನ್ ಮಾಡ್ತೀರಾ ಹೇಳಿ? ಪಬ್ಲಿಕ್ ಅಶ್ಯೂರೆನ್ಸ್ ಮಾಡಿ. ನಾಳೆ ಬೆಳಿಗ್ಗೆ ಪಬ್ಲಿಕ್ ನಿಲ್ಕೊಂತಾರೆ. ಡೇ ಆಫ್ಟರ್ ಟುಮಾರೋ ತಾವು ಹೇಳಿದ್ರಲ್ಲ ಸರ್, ಆ ರೀತಿಯಲ್ಲಿ ಒಂದು ಪ್ರೀ ಮೀಟಿಂಗ್ ಮಾಡೋಣ. ಎಲ್ಲ ಪಾಯಿಂಟ್ಸ್ ಎಲ್ಲ ನಾವು ನೆಕ್ಸ್ಟ್ ಏನೇನು ಆಗಬೇಕೋ ಈ ಭೂಭಾಗಕ್ಕೆ ಅದೆಲ್ಲ ನಾವು ಮಾಡೋಣ ಸರ್.
ಅದಾಗಿನ ಮೇಲೆ ಮಾನ್ಯ ಫಾರೆಸ್ಟ್ ಮಿನಿಸ್ಟರ್ ಅವರು ಬರ್ತಾರೆ. 27 to 28 ಆಗಿನ ಮೇಲೆ ಬರ್ತೀನಿ ಅಂತ ತನಿಖೆ ಹೇಳಿದ್ರು ಇಲ್ಲಿ. ಅದಾಗಿನ ಮೇಲೆ ನಾವು ಆ ದಿವಸ ಮತ್ತೆ ಮೀಟಿಂಗ್ ಮಾಡಿ ಕಂಪ್ಲೀಟಾಗಿ ಲಾಂಗ್ ಟರ್ಮ್ ಸ್ಟ್ರಾಟಜೀಸು ಶಾರ್ಟ್ ಟರ್ಮ್ ಸ್ಟ್ರಾಟಜೀಸ್ ಎಲ್ಲ ಮುಂದುವರಿಸ್ಕೊಂತ ಹೋಗೋಣ. ನಾವೇನು ವೆಯ್ಟ್ ಮಾಡೋದು ಟೈಮ್ ವೇಸ್ಟ್ ಮಾಡೋದು ಬೇಡ. ನಾವೇಂತ ಟೈಮ್ ಬೌಂಡ್ನಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.